ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಶ್ರೀಯಸ್ ವಿತ್ ಶಿವ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿವು ಜವಳಗಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಸೆಕೆಂಡ್ PUC ಫೋರ್ತ್ ಚಾಪ್ಟರ್ ಕ್ಯೂ ಚಾಪ್ಟರ್ ನ ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ, ಅಂದ್ರೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ. ಸೊ ಆ ಕ್ಲಾಸಸ್ ಅಲ್ಲಿ ಏನೇನು ಡಿಸ್ಕಷನ್ ಮಾಡಿದಪ್ಪ ಅಂದ್ರೆ ಡೆಫಿನೇಷನ್ಸ್ ಆಫ್ ಕ್ಯೂ ಮತ್ತೆ ಆಪರೇಷನ್ಸ್ ಆನ್ ಕ್ಯೂ ಎರಡು ಟಾಪಿಕ್ ಅನ್ನ ಆ ಕ್ಲಾಸಸ್ ಅಲ್ಲಿ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ವಿ. ಓಕೆನಾ? ಸೊ ಇನ್ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಇಂಪ್ಲಿಮೆಂಟೇಷನ್ ಆಫ್ ಕ್ಯೂ ಬೈ ಯೂಸಿಂಗ್ ಪೈಥಾನ್. ಈ ಟಾಪಿಕ್ ಅನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಆಪರೇಷನ್ಸ್ ಆನ್ ಕ್ಯೂ ಅಲ್ಲಿ ಯಾವ ಆಪರೇಷನ್ಸ್ ಬರ್ತಾವ ಅಂತ ಡಿಸ್ಕಷನ್ ಮಾಡೋದಾದ್ರೆ, ಸೊ ಯಾವ ಆಪರೇಷನ್ಸ್ ಬರ್ತಾವ ಅಂದ್ರೆ ಫಸ್ಟ್ ಕ್ಯೂ, ನೆಕ್ಸ್ಟ್ ಎನ್ ಕ್ಯೂ, ಡಿ ಕ್ಯೂ, ಈಸ್ ಎಂಟಿ, ಸೈಜ್. ಸೊ ಇವೆಲ್ಲ ಆಪರೇಷನ್ ಎಲ್ಲಿ ಬರ್ತಾವಪ್ಪ ಅಂದ್ರೆ ಕ್ಯೂ ಅಲ್ಲಿ ಬರ್ತಾವ. ಸೊ ಕ್ಯೂ ಅಂದ್ರೇನು? ದಿಸ್ ಆಪರೇಷನ್ ಆರ್ ಯೂಸ್ ಟು ಕ್ರಿಯೇಟ್ ದ ನ್ಯೂ ಕ್ಯೂ ದಟ್ ಈಸ್ ಎಂಟಿ ಕ್ಯೂ ಬೈ ಯೂಸಿಂಗ್ ಲಿಸ್ಟ್ ಡೇಟಾ ಟೈಪ್. ಅಂದ್ರೆ ಲಿಸ್ಟ್ ಡೇಟಾ ಟೈಪ್ ಅನ್ನ ಯೂಸ್ ಮಾಡ್ಕೊಂಡು ನಾವೊಂದು ಎಂಟಿ ಕ್ಯೂ ಅನ್ನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಓಕೆನಾ? ಸೆಕೆಂಡ್ ಒನ್ ಎನ್ ಕ್ಯೂ. ಎನ್ ಕ್ಯೂ ಮೀನ್ಸ್ ಇನ್ಸರ್ಷನ್ ಆಪರೇಷನ್, ಅಂದ್ರೆ ಟು ಇನ್ಸರ್ಟ್ ಎ ನ್ಯೂ ಎಲಿಮೆಂಟ್ ಅಟ್ ರಿಯರ್ ಎಂಡ್ ಆಫ್ ದ ಕ್ಯೂ. ಟು ಇನ್ಸರ್ಟ್ ಎ ನ್ಯೂ ಎಲಿಮೆಂಟ್ ಅಟ್ ರಿಯರ್ ಎಂಡ್ ಆಫ್ ದಿ ಕ್ಯೂ. ದೆನ್ ಪಾಪ್. ಪಾಪ್ ಮೀನ್ಸ್ ಡಿ ಕ್ಯೂ. ಸೊ ಡಿ ಕ್ಯೂ ಅಂದ್ರೆ ಏನು? ದಟ್ ಈಸ್ ಕಾಲ್ಡ್ as what? ಪಾಪ್ ಆಪರೇಷನ್. ಅಂದ್ರೆ ಟು ರಿಮೂವ್ an existing element from front end of the queue. To remove an existing element from front end of the queue. Okay na? Then is empty. This operation are used to check whether the queue is empty or not. Then size, it returns the size of the queue. ಅಂದ್ರೆ ಸೈಜ್ ಎಷ್ಟಿದೆ ಅಂತ ಚೆಕ್ ಮಾಡಕ್ ಇದನ್ನೆಲ್ಲ ನಾವು ಯೂಸ್ ಮಾಡ್ತಾ ಇದೀವಿ. ಓಕೆನಾ? ಸೊ ಇದಕ್ಕಿಂತ ಮುಂಚೆ ಇನ್ನೊಂದು ಏನಾದ್ರು ಡಿಸ್ಕಷನ್ ಮಾಡಿದ್ವಿ ಅಂದ್ರೆ ಡೆಫಿನೇಷನ್ ಅನ್ನ ಡಿಸ್ಕಷನ್ ಮಾಡಿದ್ವಿ. ಸೊ ವಾಟ್ ಯು ಮೀನ್ ಬೈ ಕ್ಯೂ? ಕ್ಯೂ ಅಂದ್ರೆ ಏನು? Queue means a queue is a linear data structure which is insertion at one end called rear end and removing existing element from the another end called front end. This is called as what? Queue. ಅಂದ್ರೆ one end ಇಂದ ವ್ಯಾಲ್ಯೂ ಅನ್ನ ಇನ್ಸರ್ಷನ್ ಮಾಡ್ತೀವಿ, ಅದೇ another end ಇಂದ ವ್ಯಾಲ್ಯೂ ಅನ್ನ ರಿಮೂವ್ ಮಾಡ್ತೀವಿ. ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಕ್ಯೂ ಅಂತ ಕರಿತಾ ಇದೀವಿ. ದೆನ್ ದ ಕ್ಯೂ ಪರ್ಫಾರ್ಮ್ಸ್ ಅಂಡರ್ ದಿ ಮೆಕ್ಯಾನಿಸಮ್ ಆಫ್ ಫಸ್ಟ್ ಇನ್ ಫಸ್ಟ್ ಔಟ್. ಅಂದ್ರೆ ಫಸ್ಟ್ ವ್ಯಾಲ್ಯೂ ಯಾವ್ದು ಏನಾಗ್ತದೆ ಆ ವ್ಯಾಲ್ಯೂ ಫಸ್ಟ್ ಔಟ್ ಆಗ್ತೈತೆ ಅಂದಾಗ. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಟೋಲ್ ಟ್ಯಾಕ್ಸ್ ಬೂತ್ ಒಳಗಡೆ, ಸೊ ಟೋಲ್ ಟ್ಯಾಕ್ಸ್ ಬೂತ್ ಒಳಗಡೆ ಏನಾಗತಿ, ಫಸ್ಟ್ ಯಾವ ವೆಹಿಕಲ್ ಬರ್ತೈತಿ ಅದ್ ಫಸ್ಟ್ ಪಾಸ್ ಆಗ್ತೈತಿ. ಸೊ ನೆಕ್ಸ್ಟ್ ಬಂದು ಕ್ಯೂ ಒಳಗೆ ವೇಟ್ ಮಾಡ್ತೈತಿ, ನೆಕ್ಸ್ಟ್ ಆ ವೆಹಿಕಲ್ ಪಾಸ್ ಆಗ್ತೈತಿ. ಓಕೆನಾ? ಇನ್ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಇಂಪ್ಲಿಮೆಂಟೇಷನ್ ಆಫ್ ಕ್ಯೂ ಬೈ ಯೂಸಿಂಗ್ ಪೈಥಾನ್. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಇಲ್ಲಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಿಮ್ದು ಒಂದು ಸಬ್ಸ್ಕ್ರಿಪ್ಷನ್ ನಂಗೆ ನೆಕ್ಸ್ಟ್ ವಿಡಿಯೋ ಮಾಡಕ್ ತುಂಬಾ ಹೆಲ್ಪ್ ಆಗ್ತೈತಿ. ಅದಕ್ಕೆ ಯಾರು ಮಿಸ್ ಮಾಡದ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ಓಕೆನಾ? ಬನ್ನಿ ಇವಾಗ ಟಾಪಿಕ್ ಅನ್ನ ಡಿಸ್ಕಷನ್ ಮಾಡೋಣ. ಸೊ ಇಂಪ್ಲಿಮೆಂಟೇಷನ್ ಆಫ್ ಕ್ಯೂ ಬೈ ಯೂಸಿಂಗ್ ಪೈಥಾನ್. ಅದ್ರ ಫಸ್ಟ್ ಕ್ರಿಯೇಟಿಂಗ್ ಅ ಕ್ಯೂ. ಹೌ ಟು ಕ್ರಿಯೇಟ್ ದ ಕ್ಯೂ ಅನ್ನ ಹೆಂಗ್ ಕ್ರಿಯೇಟ್ ಮಾಡೋದಂದ್ರ, ಲೆಟ್ ಅಸ್ ಕ್ರಿಯೇಟ್ ಎ ಕ್ಯೂ ನೇಮ್ಡ್ ಆಸ್ ಅ ಮೈ ಕ್ಯೂ. ಅದಕ್ಕೆ ನೇಮ್ ಏನಂತ ಕೊಟ್ಟಿರಿ? ಮೈ ಕ್ಯೂ ಅಂತೇಳಿ ಒಂದು ನೇಮ್ ಕೊಟ್ಟಿವು ಕ್ಯೂವಿಗೆ. ವಿ ಕ್ರಿಯೇಟ್ ಇಟ್ ಬೈ ಯೂಸಿಂಗ್ ಅಸೈನಿಂಗ್ ಎ ಎಂಟಿ ಲಿಸ್ಟ್. ಅಂದ್ರೆ ಎಂಟಿ ಲಿಸ್ಟ್ ಅನ್ನ ಅಸೈನ್ ಮಾಡಿ ಒಂದು ಕ್ಯೂ ಅನ್ನ ಕ್ರಿಯೇಟ್ ಮಾಡ್ತಾ ಇದೀವಿ. ಸೊ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮೈ ಕ್ಯೂ ಈಕ್ವಲ್ ಟು ಲಿಸ್ಟ್. ನಾನು ಆಲ್ರೆಡಿ ಹೇಳೀನಿ, ಲಿಸ್ಟ್ ಆಪರೇಷನ್ ನ ಯೂಸ್ ಮಾಡ್ಕೊಂಡು ನಾವು ಮೈ ಕ್ಯೂ ಅನ್ನೋ ಒಂದು ಕ್ಯೂ ಅನ್ನ ಕ್ರಿಯೇಟ್ ಮಾಡ್ತಾ ಇದೀವಿ. ಓಕೆನಾ? ಸೊ ದಿಸ್ ಆಪರೇಷನ್ ಆರ್ ಯೂಸ್ ಟು ಕ್ರಿಯೇಟ್ ದ ನ್ಯೂ ಕ್ಯೂ ಬೈ ಯೂಸಿಂಗ್ ಲಿಸ್ಟ್ ಯೂಸ್ ಮಾಡ್ಕೊಂಡು ಎಂಟಿ ಕ್ಯೂ ಅನ್ನ ಕ್ರಿಯೇಟ್ ಮಾಡ್ತಾ ಇದೀವಿ. ಸೊ ಲಿಸ್ಟ್ ಆದ್ರೂ ಯೂಸ್ ಮಾಡಬಹುದು ಅಥವಾ ಸ್ಕ್ವೇರ್ ಬ್ರಾಕೆಟ್ ಆದ್ರೂ ಯೂಸ್ ಮಾಡ್ಕೊಂಡು ನಾವು ಇಲ್ಲಿ ಏನ್ ಮಾಡಬಹುದು ಅಂದ್ರೆ ಕ್ಯೂ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಕ್ರಿಯೇಟಿಂಗ್ ಫಸ್ಟ್ ಇಂಪ್ಲಿಮೆಂಟೇಷನ್ ಯಾವ್ದಂದ್ರೆ ನಾವು ಕ್ಯೂ ಅನ್ನ ಕ್ರಿಯೇಟ್ ಮಾಡ್ಕೋಬೇಕಿಲ್ಲ. ಫಸ್ಟ್ ಕ್ಯೂ ನ ಕ್ರಿಯೇಟ್ ಮಾಡ್ಕೊಂಡಾಗ ನೆಕ್ಸ್ಟ್ ನಾವು ಅದ್ರಾಗ ಏನ್ ಮಾಡೋದು, ವ್ಯಾಲ್ಯೂಸ್ ಅನ್ನ ಇನ್ಸರ್ಷನ್ ಮಾಡಬಹುದು, ರಿಮೂವ್ ಮಾಡಬಹುದು, ಆಮೇಲೆ ಅದ್ರಾಗ ಎಷ್ಟು ವ್ಯಾಲ್ಯೂ ಇದಾವ ಅಂತ ಚೆಕ್ ಮಾಡಕ್ ಬರ್ತೈತಿ. ಸೊ ಅದಕ್ಕೆ ಫಸ್ಟ್ ಆಗಿ ಏನ್ ಮಾಡ್ಬೇಕಾದ್ರೆ ಕ್ಯೂ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಹೌದಾ? ಲೆಟ್ ಅಸ್ ಕ್ರಿಯೇಟ್ ಎ ಕ್ಯೂ ನೇಮ್ಡ್ ಆಸ್ ಮೈ ಕ್ಯೂ. ಏನಂತ ಹೆಸರು ಕೊಟ್ಟಿವ್ರಿ? ಮೈ ಕ್ಯೂ ಅಂತೇಳಿ ಹೆಸರು ಕೊಟ್ಟಿವಿ. ಅದಕ್ಕೆ ವಿ ಕ್ರಿಯೇಟ್ ಇಟ್ ಬೈ ಅಸೈನಿಂಗ್ ಎ ಎಂಟಿ ಲಿಸ್ಟ್. ಅಂದ್ರೆ ಅದಕ್ಕೆ ಏನ್ ಅಸೈನ್ ಮಾಡಿದ್ವಿ ಅಂದ್ರೆ ಎಂಟಿ ಲಿಸ್ಟ್ ಅನ್ನ ಅಸೈನ್ ಮಾಡತ್ತೀವಿ. ಇಲ್ಲಿ ನೋಡ್ರಿ, ಸೊ ಲಿಸ್ಟ್ ಐತಿ, ಎಂಟಿ ಲಿಸ್ಟ್ ಐತಿ. ಸೊ ಇದನ್ನ ಯೂಸ್ ಮಾಡ್ಕೊಂಡು ಮೈ ಕ್ಯೂ ಅಂದ್ರೆ ಒಂದು ಕ್ಯೂ ಅನ್ನ ಕ್ರಿಯೇಟ್ ಮಾಡೋದು. ದಿಸ್ ಇಸ್ ದ ನೇಮ್ ಆಫ್ ದ ಮೈ ಕ್ಯೂ. ದಿಸ್ ಇಸ್ ದ ಕ್ಯೂ ನೇಮ್ ಆಫ್ ದಿ ಮೈ ಕ್ಯೂ. ಆ ಕ್ಯೂಗೆ ಒಂದು ನೇಮ್ ಕೊಟ್ಟಿರೋದು ಯಾವ್ದಪ್ಪ ಅಂದ್ರೆ ಮೈ ಕ್ಯೂ. ಸೊ ಈ ತರನು ಕ್ರಿಯೇಟ್ ಮಾಡಬಹುದು. ಈ ತರ ಸ್ಕ್ವೇರ್ ಬ್ರಾಕೆಟ್ ಯೂಸ್ ಮಾಡ್ಕೊಂಡ್ರೆ ನಾವ್ ಏನ್ ಮಾಡಬಹುದು, ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಓಕೆನಾ? ಸೊ ನೆಕ್ಸ್ಟ್ ಒನ್ ಇಂಪ್ಲಿಮೆಂಟೇಷನ್ ಯಾವ್ದಪ್ಪ ಅಂದ್ರೆ ಎನ್ ಕ್ಯೂ. ಓಕೆ ಸ್ಟೂಡೆಂಟ್ಸ್, ಸೊ ನೆಕ್ಸ್ಟ್ ಒನ್ ಯಾವ್ದಪ್ಪ ಅಂದ್ರೆ ಎನ್ ಕ್ಯೂ. ಸೊ ಎನ್ ಕ್ಯೂ ಆಪರೇಷನ್ ಅಂದ್ರೆ ಏನು? ಸೊ ದಿಸ್ ಆಪರೇಷನ್ ಆರ್ ಯೂಸ್ ಟು ಇನ್ಸರ್ಟ್ ಎ ನ್ಯೂ ಎಲಿಮೆಂಟ್ ಅಟ್ ರಿಯರ್ ಎಂಡ್ ಆಫ್ ದಿ ಕ್ಯೂ. ಅಂದ್ರೆ ರಿಯರ್ ಎಂಡ್ ಒಳಗಡೆ ವ್ಯಾಲ್ಯೂ ಅನ್ನ ಇನ್ಸರ್ಷನ್ ಮಾಡಕ್ ನಾವ್ ಏನ್ ಯೂಸ್ ಮಾಡ್ತೀವಿ? ಎನ್ ಕ್ಯೂ ಆಪರೇಷನ್ ನ ಯೂಸ್ ಮಾಡ್ತಾ ಇದೀವಿ. ಸೊ ನೋಡಿ, ಟು ಇನ್ಸರ್ಟ್ ಎ ನ್ಯೂ ಎಲಿಮೆಂಟ್ ಅಟ್ ರಿಯರ್ ಎಂಡ್ ಆಫ್ ದ ಕ್ಯೂ. ಸೊ ಈ ಫಂಕ್ಷನ್ ಅನ್ನು ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ರಿಯರ್ ಎಂಡ್ ಒಳಗಡೆ ಎಲಿಮೆಂಟ್ ಅನ್ನ ಇನ್ಸರ್ಷನ್ ಮಾಡಕ್ ಯೂಸ್ ಮಾಡ್ತೀವಿ. ದೆನ್
the function has two parameter. So ಇಲ್ಲಿ ಎಷ್ಟು ಪ್ಯಾರಾಮೀಟರ್ ಪಾಸ್ ಮಾಡಿದೀವಿ ಅಂದ್ರೆ we have to pass two parameters. ಕಂಪಲ್ಸರಿ ಇನ್ಸರ್ಷನ್ ಆಪರೇಷನ್ ಒಳಗಡೆ ಎರಡು ಪ್ಯಾರಾಮೀಟರ್ ಪಾಸ್ ಮಾಡ್ಲೇಬೇಕು. ಅದನ್ನ ನೀವು ಸ್ಟ್ಯಾಕ್ ಒಳಗಡೆ ಆದ್ರೂ ಮಾಡ್ರಿ ಅಥವಾ ಕ್ಯೂ ಒಳಗಡೆ ಆದ್ರೂ ಮಾಡ್ರಿ. We have to pass two parameters. So ಅವು ಎರಡು ಪ್ಯಾರಾಮೀಟರ್ಸ್ ಯಾವ ಅಂದ್ರೆ the function has two parameter, name of the queue. ಒಂದ್ ಯಾವ್ದಪ್ಪ ಅಂದ್ರೆ name of the queue and element which is to be inserted. ಒಂದು ನೇಮ್ ಆಫ್ ದಿ ಕ್ಯೂ ಅದೊಂದು ಪ್ಯಾರಾಮೀಟರ್ ನ ಪಾಸ್ ಮಾಡಬೇಕು. ಇನ್ನೊಂದು ಎಲಿಮೆಂಟ್ ಟು ಬಿ ಇನ್ಸರ್ಟೆಡ್ ಇನ್ ಟು ದ ಕ್ಯೂ ಅಂದ್ರೆ ಕ್ಯೂ ಒಳಗಡೆ ಇನ್ಸರ್ಷನ್ ಮಾಡೋದು ಯಾವ ಎಲಿಮೆಂಟ್ ಅನ್ನ ಅದನ್ನು ಪಾಸ್ ಮಾಡಬೇಕಾಗ್ತದೆ. ಸೊ ಕಂಪಲ್ಸರಿ ಹಿಯರ್ ವಿ ಆರ್ ಗೋಯಿಂಗ್ ಟು ಪಾಸ್ ಟೂ ಪ್ಯಾರಾಮೀಟರ್ಸ್. ಒನ್ ಈಸ್ ನೇಮ್ ಆಫ್ ದ ಕ್ಯೂ, ಅನದರ್ ಒನ್ ಈಸ್ ನ್ಯೂ ಎಲಿಮೆಂಟ್ ಇನ್ಸರ್ಟೆಡ್ ಇನ್ ಟು ದ ಕ್ಯೂ. ಅರ್ಥ ಆಯ್ತಾ? ಸೊ ನೋಡ್ರಿ ಇಲ್ಲಿ ನೋಡ್ರಿ ಫಂಕ್ಷನ್ಸ್ ಅನ್ನ ಕ್ರಿಯೇಟ್ ಮಾಡಿವ್, ಯೂಸರ್ ಡಿಫೈನ್ ಫಂಕ್ಷನ್ ಅನ್ನ ಕ್ರಿಯೇಟ್ ಮಾಡಿವ್ ನೋಡ್ರಿ. ಸೊ ಏನೈತೆ ಅಂದ್ರಪ್ಪ ಡೆಫ್ ಯೂಸರ್ ಡಿಫೈನ್ ಫಂಕ್ಷನ್ ಡೆಫ್ ಆಫ್ ಎನ್ ಕ್ಯೂ ಫಂಕ್ಷನ್ ನೇಮ್ ಏನ್ ಕೊಟ್ಟಿವಿ ಅಂದ್ರೆ ಎನ್ ಕ್ಯೂ ಅಂತ ಕೊಟ್ಟಿವಿ. ಆಫ್ ಮೈ ಕ್ಯೂ ಕಾಮ ಎಲಿಮೆಂಟ್ ಇವೇ ಎರಡು ಪ್ಯಾರಾಮೀಟರ್ಸ್. ಸೊ ಎರಡು ಪ್ಯಾರಾಮೀಟರ್ ಯಾವ ಅಂದ್ರೆ ಒಂದು ಮೈ ಕ್ಯೂ ನೇಮ್ ಆಫ್ ದಿ ಕ್ಯೂ, ಅನದರ್ ಒನ್ ಈಸ್ ಎಲಿಮೆಂಟ್ ದಟ್ ಈಸ್ ಅ ನ್ಯೂ ಎಲಿಮೆಂಟ್ ಇನ್ಸರ್ಟೆಡ್ ಇನ್ ಟು ದ ಮೈ ಕ್ಯೂ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ ಮೈ ಕ್ಯೂ ಡಾಟ್ ಅಪೆಂಡ್ ಆಫ್ ಎಲಿಮೆಂಟ್. ಮೈ ಕ್ಯೂ ಡಾಟ್ ಅಪೆಂಡ್ ಆಫ್ ಎಲಿಮೆಂಟ್ ಅಂದ್ರೆ ಏನು? ಅಪೆಂಡ್ ಇಸ್ ಅ ಕೀವರ್ಡ್ ಯೂಸ್ ಟು ಇನ್ಸರ್ಟ್ ಎ ನ್ಯೂ ಎಲಿಮೆಂಟ್ ಇನ್ ಟು ದ ಕ್ಯೂ. ಓಕೆ, ಅಪೆಂಡ್ ಇಸ್ ಅ ಕೀವರ್ಡ್, ಇದೊಂದು ಕೀವರ್ಡ್. ಅಪೆಂಡ್ ಇಸ್ ಅ ಕೀವರ್ಡ್ ಯೂಸ್ ಟು ಇನ್ಸರ್ಟ್ ಯಾವ ಎಲಿಮೆಂಟ್ ಅಂದ್ರೆ ನ್ಯೂ ಎಲಿಮೆಂಟ್ ಇನ್ ಟು ದ ಕ್ಯೂ. ಓಕೆನಾ? ಸೊ ಅವಾಗ ಏನಾಗದ್ರಿ ನಮ್ದು ಒಂದು ಹೊಸ ಎಲಿಮೆಂಟ್ ಕ್ಯೂ ಒಳಗಡೆ ಹೋಗಿ ಸ್ಟೋರ್ ಆಗ್ತೈತಿ. ಓಕೆನಾ? ಸೊ ಇದು ನೋಡ್ರಿ ಇಲ್ಲೇ ಬರೀತೀನಿ ನಾನು ಇವಾಗ. 10 ನೋಡ್ರಿ ಅಪೆಂಡ್ ಇಸ್ ಅ ಕೀವರ್ಡ್ ಯೂಸ್ ಟು ಇನ್ಸರ್ಟ್ ಎ ನ್ಯೂ ಎಲಿಮೆಂಟ್ ಇನ್ ಟು ದ ಕ್ಯೂ ಅಂದ್ರೆ ಈ 10 ಅನ್ನೋ ಒಂದು ಎಲಿಮೆಂಟ್ ಎಲ್ಲಿ ಸ್ಟೋರ್ ಆಗತ್ತೆ ಅಂದ್ರೆ ಕ್ಯೂ ಒಳಗೆ ಸ್ಟೋರ್ ಆಗತ್ತೆ. ಹೆಂಗಂದ್ರೆ ಬೈ ಯೂಸಿಂಗ್ ಅಪೆಂಡ್. ಓಕೆ, ಸೊ ಇದನ್ನ ಕೀವರ್ಡ್ ಯೂಸ್ ಮಾಡ್ಕೊಂಡು 10 ಅನ್ನೋ ಹೊಸ ಎಲಿಮೆಂಟ್ ಅನ್ನ ಮೈ ಕ್ಯೂ ಒಳಗಡೆ ಸ್ಟೋರ್ ಮಾಡ್ತಾ ಇದೀವಿ. ಅರ್ಥ ಆಯ್ತಾ? ಸೊ ಇನ್ನೊಮ್ಮೆ ನೋಡ್ರಿ ಎನ್ ಕ್ಯೂ ಅಂದ್ರೆ ಏನು? ಟು ಇನ್ಸರ್ಟ್ ಎ ನ್ಯೂ ಎಲಿಮೆಂಟ್ ಅಟ್ ರಿಯರ್ ಎಂಡ್ ಆಫ್ ದ ಕ್ಯೂ. ರಿಯರ್ ಎಂಡ್ ಒಳಗಡೆ ನಾವು ಏನ್ ಮಾಡ್ತಾ ಇದೀವಿ? ಇಲ್ಲಿ ವ್ಯಾಲ್ಯೂ ಅನ್ನ ಇನ್ಸರ್ಷನ್ ಮಾಡ್ತಾ ಇದೀವಿ. ದೆನ್ ಹಿಯರ್ ವಿ ಆರ್ ಗೋಯಿಂಗ್ ಟು ಪಾಸ್ ಟೂ ಪ್ಯಾರಾಮೀಟರ್ಸ್. ಇನ್ಸರ್ಷನ್ ಆಪರೇಷನ್ ಒಂದ ಕಡೆ ನಾವು ಎರಡು ಪ್ಯಾರಾಮೀಟರ್ ಅನ್ನ ಪಾಸ್ ಮಾಡ್ತಾ ಇದೀವಿ. ಒಂದು ನೇಮ್ ಆಫ್ ದಿ ಕ್ಯೂ, ಅನದರ್ ಒನ್ ನ್ಯೂ ಎಲಿಮೆಂಟ್ ಟು ಬಿ ಇನ್ಸರ್ಟೆಡ್ ಇನ್ ಟು ದ ಕ್ಯೂ. ಒಂದು ಕ್ಯೂ ನೇಮ, ಇನ್ನೊಂದು ಹೊಸ ಎಲಿಮೆಂಟ್ ಯಾವ್ದು ಇನ್ಸರ್ಷನ್ ಮಾಡಿದ್ವಿ ಆ ಎಲಿಮೆಂಟ್. ಅವು ಎರಡನ್ನೂ ನಾವು ಇಲ್ಲಿ ಪಾಸ್ ಮಾಡ್ಬೇಕು. ಸೊ ಡೆಪ್ ನಾವು ಇಲ್ಲಿ ತೋರಿಸಿವ್ ಡೆಪ್ ಎನ್ ಕ್ಯೂ ಆಫ್ ಮೈ ಕ್ಯೂ ಕಾಮ ಎಲಿಮೆಂಟ್ ಮೈ ಕ್ಯೂ ಡಾಟ್ ಅಪೆಂಡ್ ಆಫ್ ಎಲಿಮೆಂಟ್. ಇಷ್ಟು ಬರದ್ರೆ ಅಂದ್ರೆ ಒಂದು ವ್ಯಾಲ್ಯೂ ಕ್ಯೂ ಒಳಗಡೆ ಹೋಗಿ ಇನ್ಸರ್ಷನ್ ಆಗ್ತೈತಿ. ಓಕೆನಾ? ದ ನೆಕ್ಸ್ಟ್ ಒನ್ ಈಸ್ ಎಂಟಿ. ಸರ್ ಯಾಕ್ರಿ ನೀವು ಡಿ ಕ್ಯೂ ಸ್ಟಾರ್ಟ್ ಮಾಡಿಲ್ಲ, ಒಮ್ಮೆ ಈಸ್ ಎಂಟಿ ಚೆಕ್ ಮಾಡಿದ್ದೀರಿ ಅಂದ್ರೆ ಫಸ್ಟ್ ನಾವು ಈಸ್ ಎಂಟಿ ಬರ್ತೀವಿ ಅಂದ್ರೆ ಡಿ ಕ್ಯೂ ಒಳಗಡೆ ಎದಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಡಿ ಕ್ಯೂ ಎಂಟಿ ಐತಿ ಇಲ್ಲ ಚೆಕ್ ಮಾಡ್ತೀವಿ. ವ್ಯಾಲ್ಯೂಸ್ ಇತ್ತಂದ್ರೆ ಅಷ್ಟು ನಾವು ಅದನ್ನ ರಿಮೂವ್ ಮಾಡಕ್ ಬರ್ತೈತಿ, ಇಲ್ಲ ರಿಮೂವ್ ಮಾಡಕ್ ಬರಂಗಿಲ್ಲ. ಸೊ ಅದಕ್ಕಾಗಿ ನೆಕ್ಸ್ಟ್ ಆಪರೇಷನ್ ನೆಕ್ಸ್ಟ್ ಇಂಪ್ಲಿಮೆಂಟೇಷನ್ ಯಾವ್ದಪ್ಪ ಅಂದ್ರೆ ಈಸ್ ಎಂಟಿ. ಓಕೆ ಸ್ಟೂಡೆಂಟ್ಸ್, ಸೊ ನೆಕ್ಸ್ಟ್ ಇಂಪ್ಲಿಮೆಂಟೇಷನ್ ಯಾವ್ದಪ್ಪ ಅಂದ್ರೆ ಈಸ್ ಎಂಟಿ. ಸೊ ಈಸ್ ಎಂಟಿ ಅಂದ್ರೆ ಏನು? ಇಟ್ ಚೆಕ್ಸ್ ದ ಕ್ಯೂ ಇಫ್ ದ ಕ್ಯೂ ಇಸ್ ಎಂಟಿ ಆರ್ ನಾಟ್ ಅಂದ್ರೆ ಎಂಟಿ ಐತಿ ಇಲ್ಲ ಚೆಕ್ ಮಾಡೋದೈತಿ. ಸೊ ಬರೀ ಬೇಕಾದ್ರೆ ನೋಡೋಣ ಇವಾಗ. ಇಫ್ ಫಂಕ್ಷನ್ ಈಸ್ ಎಂಟಿ ಟು ಚೆಕ್ ಇಫ್ ದ ಕ್ಯೂ ಹ್ಯಾಸ್ ಆನ್ ಎಲಿಮೆಂಟ್ ಆರ್ ನಾಟ್ ಅಂದ್ರೆ ಕ್ಯೂ ಒಳಗಡೆ ಎಲಿಮೆಂಟ್ಸ್ ಅದಾವ ಇಲ್ಲ ಅಂತ ಚೆಕ್ ಮಾಡೋದೈತಿ. ಓಕೆ, ದಿಸ್ ಕ್ಯಾನ್ ಬಿ ಡನ್ ಬೈ ಚೆಕಿಂಗ್ ದ ಲೆಂತ್ ಆಫ್ ದಿ ಕ್ಯೂ. ಅಂದ್ರೆ ಇಲ್ಲಿ ಏನ್ ಯೂಸ್ ಮಾಡ್ತೀವಿ ನಾವು? ಲೆಂತ್ ಫಂಕ್ಷನ್ ಅನ್ನ ಯೂಸ್ ಮಾಡತೀವಿ. ಸೊ ಲೆಂತ್ ಫಂಕ್ಷನ್ ಯೂಸ್ ಮಾಡಿ ಏನ್ ಮಾಡಿದ್ರಿ? ಕ್ಯೂದ ಲೆಂತ್ ಎಷ್ಟ್ ಐತಿ? 1 or more ಇತ್ತಂದ್ರ ಅದ್ರೊಳಗೆ ವ್ಯಾಲ್ಯೂಸ್ ಅಂದಾಗ ಅದಾವ ಅಂದಂಗ. ಸೊ 0 ಇತ್ತಂದ್ರ ವ್ಯಾಲ್ಯೂ ಇಲ್ಲ ಅಂದಂಗ. ಹೌದಾ? ಅಂದ್ರೆ ಎಂಟಿ ಐತಿ ಅಂದಂಗ, ಕ್ಯೂ ಡಸ್ ನಾಟ್ ಹ್ಯಾವ್ ಎನಿ ವ್ಯಾಲ್ಯೂ ಅಂತ ಬರ್ತೈತಿ. ಓಕೆ, ಸೊ ನೋಡ್ರಿ ಇಲ್ಲೊಂದು ನಾವು ಏನ್ ಮಾಡಿದ್ರಿ? ಯೂಸರ್ ಡಿಫರೆಂಟ್ ಫಂಕ್ಷನ್ಸ್ ಅನ್ನ ಕ್ರಿಯೇಟ್ ಮಾಡಿವು. ಸೊ ನೋಡ್ರಿ ಡೆಫ್ ಈಸ್ ಎಂಟಿ ಆಫ್ ಮೈ ಕ್ಯೂ. ಇಲ್ಲಿ ನೋಡ್ರಿ ಹಿಯರ್ ವಿ ಆರ್ ಗೋಯಿಂಗ್ ಟು ಪಾಸ್ ಓನ್ಲಿ ಒನ್ ಪ್ಯಾರಾಮೀಟರ್. ಒಂದೇ ಪ್ಯಾರಾಮೀಟರ್ ಅನ್ನ ಪಾಸ್ ಮಾಡಿವು. ಸೊ ಆ ಪ್ಯಾರಾಮೀಟರ್ ಯಾವ್ದಪ್ಪ ಅಂದ್ರೆ ಮೈ ಕ್ಯೂ. ನೇಮ್ ಆಫ್ ದ ಕ್ಯೂ ಮೈ ಒಂದೇ ಪ್ಯಾರಾಮೀಟರ್ ಅನ್ನ ಪಾಸ್ ಮಾಡಿವು. ದಟ್ ಈಸ್ ಕಾಲ್ಡ್ as ವಾಟ್? ಮೈ ಕ್ಯೂ. ನೇಮ್ ಆಫ್ ದಿ ಕ್ಯೂ ಅನ್ನ ಪಾಸ್ ಮಾಡಿವು. ನೆಕ್ಸ್ಟ್ ಏನ್ ಮಾಡಿವಪ್ಪ ಅಂದ್ರ ಒಂದು ಕಂಡೀಷನ್ ಅನ್ನ ಚೆಕ್ ಮಾಡಿವು. ಸೊ ಆ ಕಂಡೀಷನ್ ಐತಿ ನೋಡ್ರಿ, ಲೆಂತ್ ಆಫ್ ಮೈ ಕ್ಯೂ ಡಬಲ್ ಈಕ್ವಲ್ ಟು 0. ಸೊ ಮೈ ಕ್ಯೂದು ಲೆಂತ್ ಚೆಕ್ ಮಾಡಿದೀವಿ. ಸೊ 0 ಇತ್ತಂದ್ರೆ ಅಂದ್ರೆ ಕ್ಯೂ ಒಳಗೆ ಯಾವ ವ್ಯಾಲ್ಯೂ ಇಲ್ಲ ಅಂದ್ರೆ 0 ಡಬಲ್ ಈಕ್ವಲ್ ಟು 0. Condition becomes true. When condition becomes true, the queue is empty. The queue is empty means the queue does not have any value. ಅಲ್ಲಿ ಯಾವ ವ್ಯಾಲ್ಯೂಸ್ ಇಲ್ಲ ಅಂದಂಗ ನಮಗೆ ಟ್ರೂ ಔಟ್ಪುಟ್ ಟ್ರೂ ಬರ್ತಂದ್ರ. Suppose it returns false. The queue have at least one value. It returns false. ಒಂದೇ ವ್ಯಾಲ್ಯೂ ಒಂದಕ್ಕಿಂತ ಜಾಸ್ತಿ ವ್ಯಾಲ್ಯೂ ಇದೆ ಅಂದ್ರೆ ಇಟ್ ರಿಟರ್ನ್ಸ್ ಫಾಲ್ಸ್. ಫಾಲ್ಸ್ ಬರ್ತಂದ್ರೆ ನಾವೇನ್ ತಿಳ್ಕೊಬೇಕು? ದ ಕ್ಯೂ ಹ್ಯಾವ್ ಅಟ್ ಲೀಸ್ಟ್ ಒನ್ ವ್ಯಾಲ್ಯೂ. ದ ಕ್ಯೂ ಹ್ಯಾವ್ ಅಟ್ ಲೀಸ್ಟ್ ಒನ್ ವ್ಯಾಲ್ಯೂ ಅಂದ್ರೆ ಕ್ಯೂ ಒಳಗಡೆ ಒಂದಾದ್ರೂ ವ್ಯಾಲ್ಯೂ ಐತೆ ಅಂದಾಗ.
ಗೊತ್ತಾಯ್ತಾ? ಈಸ್ ಎಂಟಿ ಅಂದ್ರೆ ಏನು, ಕ್ಯೂ ಒಳಗೆ ವ್ಯಾಲ್ಯೂಸ್ ಅದಾವ ಇಲ್ಲ ಅಂತ ಚೆಕ್ ಮಾಡತ್ತೀವಿ ನಾವು. ಅಂದ್ರೆ ಅದು ಎಂಟಿ ಐತಿ ಇಲ್ಲ ಇದ್ರೆ ಎಷ್ಟು ವ್ಯಾಲ್ಯೂ ಅದಾವ ಅಂತ ಬೇರೆ ಬರ್ತೈತಿ. ನೆಕ್ಸ್ಟ್ ಸೈಜ್ ಚೆಕ್ ಮಾಡೋ ಮುಂದೆ ಅದ್ರೊಳಗೆ ಎಷ್ಟು ವ್ಯಾಲ್ಯೂ ಅದಾವ ಅಂತ ಫೈಂಡ್ ಔಟ್ ಮಾಡಬಹುದು. ಬಟ್ ಇಲ್ಲಿ ಏನ್ ಚೆಕ್ ಮಾಡತ್ತೀವ್ರಿ, ಓನ್ಲಿ ಕ್ಯೂ ಎಂಟಿ ಐತೋ ಇಲ್ಲೋ ಅಷ್ಟೇ ಚೆಕ್ ಮಾಡತ್ತೀವಿ ನಾವು. ಸೊ ಎಂಟಿ ಇತ್ತಂದ್ರೆ ಟ್ರೂ ಬರ್ತೈತಿ, ಎಲಿಮೆಂಟ್ಸ್ ಇದ್ದು ಅಂದ್ರೆ ಫಾಲ್ಸ್ ಬರ್ತೈತಿ. ಓಕೆನಾ? ಸೊ ನೆಕ್ಸ್ಟ್ ಆಪರೇಷನ್ ಯಾವ್ದಪ್ಪ ಅಂದ್ರೆ ಡಿ ಕ್ಯೂ. ಓಕೆ ಸ್ಟೂಡೆಂಟ್ಸ್, ಸೊ ನೆಕ್ಸ್ಟ್ ಇಂಪ್ಲಿಮೆಂಟೇಷನ್ ಯಾವ್ದಪ್ಪ ಅಂದ್ರೆ ಅದು ಡಿ ಕ್ಯೂ. ಸೊ ಡಿ ಕ್ಯೂ ಅಂದ್ರೆ ಏನು, ನಾರ್ಮಲಿ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ, ಡಿಲೀಷನ್ ಆಪರೇಷನ್. ಡಿ ಕ್ಯೂ ಮೀನ್ಸ್ ಡಿಲೀಷನ್ ಆಪರೇಷನ್ ಆರ್ ರಿಮೂವ್ ಆಪರೇಷನ್. ಅಂದ್ರೆ ಎಲಿಮೆಂಟ್ ಅನ್ನ ರಿಮೂವ್ ಮಾಡಕ್ಕೆ ಅಥವಾ ಡಿಲೀಷನ್ ಮಾಡಕ್ ನಾವು ಈ ಆಪರೇಷನ್ ಅನ್ನ ಯೂಸ್ ಮಾಡ್ತೀವಿ. ಬಟ್ ಇದಂದ್ರೆ ಏನಂತ ನೋಡೋಣ. ಎ ಫಂಕ್ಷನ್ ಟು ಡಿಲೀಟ್ ಅನ್ ಎಲಿಮೆಂಟ್ ಫ್ರಮ್ ದ ಫ್ರಂಟ್ ಎಂಡ್ ಆಫ್ ದಿ ಕ್ಯೂ. ಅಂದ್ರೆ ಈ ಫಂಕ್ಷನ್ ಅನ್ನ ಎದಕ್ಕೆ ಯೂಸ್ ಮಾಡ್ತೀವಿ, ಫ್ರಂಟ್ ಎಂಡ್ ದಾಗಿರುವಂತ ಎಲಿಮೆಂಟ್ಸ್ ಅನ್ನ ರಿಮೂವ್ ಮಾಡಕ್ ಇದು ಫಂಕ್ಷನ್ ಅನ್ನ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಹಿಯರ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಪಾಸ್ ಓನ್ಲಿ ಒನ್ ಪ್ಯಾರಾಮೀಟರ್. ಸೊ ಇಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ, ಓನ್ಲಿ ಒನ್ ಪ್ಯಾರಾಮೀಟರ್ ನ ಪಾಸ್ ಮಾಡ್ತಾ ಇದೀವಿ. ಅದ್ ಯಾವ್ದಪ್ಪ ಅಂದ್ರೆ ನೇಮ್ ಆಫ್ ದ ಕ್ಯೂ, ಮೈ ಕ್ಯೂ. ಅದೊಂದೇ ಪ್ಯಾರಾಮೀಟರ್ ಅನ್ನ ಪಾಸ್ ಮಾಡ್ತಾ ಇದೀವಿ. ಏನು ಪಾಸ್ ಮಾಡ್ತಾ ಇಲ್ಲ, ಪಾಸ್ ಮಾಡ್ತಾ ಇರೋದು ಒಂದೇ ಒಂದ್ ಅಂದ್ರೆ ಅದು ಯಾವ್ದಪ್ಪ ಅಂದ್ರೆ ನೇಮ್ ಆಫ್ ದಿ ಕ್ಯೂ, ದಟ್ ಈಸ್ ಮೈ ಕ್ಯೂ. ಓಕೆನಾ? ಹಾ, ಸೊ ಇಲ್ಲಿ ನೋಡ್ರಿ, ನಾವು ಎಲಿಮೆಂಟ್ ಅನ್ನ ರಿಮೂವ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಕಂಡೀಷನ್ ಚೆಕ್ ಮಾಡಾದೀವಿ. ಅಂದ್ರೆ ನಮಗ್ ರಿಮೂವ್ ಮಾಡ್ಬೇಕಾದ್ರೆ ಅಲ್ಲಿ ಎಲಿಮೆಂಟ್ಸ್ ಇದೆ ಅಷ್ಟೇ ರಿಮೂವ್ ಆಗ್ತದೆ, ಇಲ್ಲ ರಿಮೂವ್ ಆಗಂಗಿಲ್ಲ, ಎಕ್ಸೆಪ್ಷನ್ ರೈಸ್ ಆಗ್ತೈತಿ. ಸೊ ಅದಕ್ಕೆ ಅಂತೇಳಿ ನಾವೇನ್ ಮಾಡ್ತೀವಿ, ಒಂದು ಕಂಡೀಷನ್ ನ ಚೆಕ್ ಮಾಡ್ತಾ ಇದೀವಿ. ಆ ಕಂಡೀಷನ್ ಮೇಲೆ ಏನಾಗ್ತದ್ರಿ, ಎಲಿಮೆಂಟ್ಸ್ ಅನ್ನ ರಿಮೂವ್ ಮಾಡ್ಬೇಕು ಮಾಡಬಾರ್ದು ಅಂತೇಳಿ ಗೊತ್ತಾಗ್ತೈತಿ. ಓಕೆನಾ? ದೆನ್ ನೋಡ್ರಿ, ಡೆಪ್ ಡಿ ಕ್ಯೂ ಆಫ್ ಮೈ ಕ್ಯೂ ಒಂದೇ ಪ್ಯಾರಾಮೀಟರ್ ನ ಪಾಸ್ ಮಾಡಿವ. ಸೊ ನೋಡ್ರಿ, ಇಲ್ಲಿ ಒಂದು ಕಂಡೀಷನ್ ಚೆಕ್ ಮಾಡದೀವಿ. ಅದ್ ಯಾವ್ದಪ್ಪ ಅಂದ್ರೆ ಈಸ್ ಎಂಟಿ ಅಂತ ಹೇಳಿ ಒಂದು ಕಂಡೀಷನ್ ಚೆಕ್ ಮಾಡದೀವಿ. ಕ್ಯೂ ಇಸ್ ಎಂಟಿ ಆಫ್ ಮೈ ಕ್ಯೂ. ನೋಡ್ರಿ, ಕ್ಯೂ ಇಸ್ ಎಂಟಿ ಆಫ್ ಮೈ ಕ್ಯೂ ಅಂದ್ರೆ ಮೈ ಕ್ಯೂ ಎಂಟಿ ಐತಿಲ್ಲೋ ಈ ಕಂಡೀಷನ್ ಚೆಕ್ ಮಾಡಕೈತಿ. ಅಂದ್ರೆ ಈ ಇಂಪ್ಲಿಮೆಂಟೇಷನ್ ಚೆಕ್ ಮಾಡತೈತಿ, ಇದು ಎಂಟಿ ಐತಿ ಇಲ್ಲೋ. ಇಟ್ ರಿಟರ್ನ್ಸ್ ಟ್ರೂ. ಅಂದ್ರೆ ಟ್ರೂ ನ ಬತ್ ಅಂದ್ರೆ ಪ್ರಿಂಟ್ ಕ್ಯೂ ಈಸ್ ಎಂಟಿ. ಇಟ್ ಮೀನ್ಸ್ ದ ಕ್ಯೂ ಡಸ್ ನಾಟ್ ಹ್ಯಾವ್ ಎನಿ ವ್ಯಾಲ್ಯೂ ಅಂದಂಗ. ಸಪೋಸ್ it returns false. It returns false means else return my q dot pop of element. ಹೌದಾ? ಇಲ್ಲಿ ನೋಡ್ರಿ, my q dot pop of 0 ವ್ಯಾಲ್ಯೂ ಅನ್ನ ಯೂಸ್ ಮಾಡಿ. ಸೊ my q dot pop of ಏನ್ ಮಾಡಿವ್ರಿ ನಾವು, ವಿದಿನ್ ದ ಪ್ಯಾರಂಥಿಸಿಸ್ ಫಂಕ್ಷನ್ ಒಳಗಡೆ 0 ಯೂಸ್ ಮಾಡಿವಿ. ಸೊ ಯಾಕಂದ್ರ ನಾವು ಸ್ಟ್ಯಾಕ್ ಒಳಗಡೆ ನಾರ್ಮಲಿ ಯೂಸ್ ಮಾಡ್ತೀವಿ, ಅಲ್ಲಿ ಯಾವ್ದು ನಾವು ಏನ್ ಯೂಸ್ ಮಾಡ್ತಾ ಇದೀವಲ್ಲ ವ್ಯಾಲ್ಯೂಸ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಎದಕ್ಕೆ ಯೂಸ್ ಮಾಡಿದೆ ಅಂದ್ರೆ ಪಾಪ್ ಆಪರೇಷನ್ ಏನಂದ್ರೆ ಲಾಸ್ಟ್ ಇನ್ ಆಗಿದ್ದು ಫಸ್ಟ್ ಔಟ್ ಮಾಡ್ತೈತೆ. ಅದು ಪಾಪದ ಆಪರೇಷನ್. ಪಾಪದ ಆಪರೇಷನ್ ಅಂದ್ರೆ ರಿಮೂವಿಂಗ್ ಆಪರೇಷನ್. ಲಾಸ್ಟ್ ಇನ್ ಇದ್ದು ಫಸ್ಟ್ ಔಟ್ ಮಾಡಿ ರಿಮೂವ್ ಮಾಡ್ತೈತಿ. ಅದಕ್ಕಾಗಿ ಇಲ್ಲಿ ಏನ್ ಯೂಸ್ ಮಾಡೋದಿಪ್ಪ ಅಂದ್ರೆ ನಾವು ಇಂಡೆಕ್ಸ್ ವ್ಯಾಲ್ಯೂ ಅನ್ನ ಯೂಸ್ ಮಾಡಿದ್ವಿ. ಆ ಇಂಡೆಕ್ಸ್ ವ್ಯಾಲ್ಯೂ ಮುಖಾಂತರ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ ಅನ್ನ ರಿಮೂವ್ ಮಾಡಕ್ ಯೂಸ್ ಆಗ್ತೈತಿ. ಓಕೆನಾ? ಸೊ ಫಸ್ಟ್ ಫಂಕ್ಷನ್ ಕ್ರಿಯೇಟ್ ಮಾಡಿದ್ವಿ, ಅದಾದ್ಮೇಲೆ ಒಂದು ಕಂಡೀಷನ್ ಚೆಕ್ ಮಾಡಿದ್ವಿ. ಏನ್ ಕಂಡೀಷನ್ ಅಂದ್ರೆ ಅಲ್ಲಿ ಎಲಿಮೆಂಟ್ಸ್ ಅದಾವ ಇಲ್ಲೋ. ಎಲಿಮೆಂಟ್ಸ್ ಇದ್ದು ಅಂದ್ರೆ ಇಟ್ ರಿಟರ್ನ್ಸ್ ಫಾಲ್ಸ್, ಅಂದ್ರೆ ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗ್ತೈತಿ. ರಿಟರ್ನ್ ಮೈ ಕ್ಯೂ ಡಾಟ್ ಪಾಪ್ ಅಂದ್ರೆ ಫ್ರಂಟ್ ಎಂಡ್ ಆಗಿರುವಂತ ಎಲಿಮೆಂಟ್ ರಿಮೂವ್ ಆಗ್ತೈತಿ. ಓಕೆನಾ? ಸೊ ಅದ್ರಾಗ ಎಲಿಮೆಂಟ್ ಇರ್ಲಿಲ್ಲ ಅಂದ್ರೆ ಕ್ಯೂ ಈಸ್ ಎಂಟಿ ಅಂತ ರಿಟರ್ನ್ ಆಗ್ತೈತಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಒನ್ ಸೈಜ್. ನೆಕ್ಸ್ಟ್ ಇಂಪ್ಲಿಮೆಂಟೇಷನ್ ಯಾವ್ದಪ್ಪ ಅಂದ್ರೆ ಸೈಜ್. ಓಕೆನಾ? ಸೊ ಓಕೆ ಸ್ಟೂಡೆಂಟ್ಸ್, ಸೊ ನೆಕ್ಸ್ಟ್ ಇಂಪ್ಲಿಮೆಂಟೇಷನ್ ಯಾವ್ದಪ್ಪ ಅಂದ್ರೆ ಅದು ಸೈಜ್. ಸೈಜ್ ಅಂದ್ರೆ ಏನು ಅಂದ್ರೆ ಕ್ಯೂ ಒಳಗಡೆ ಎಷ್ಟು ಎಲಿಮೆಂಟ್ ಅದಾವ ಅಂತ ನಾವು ಫೈಂಡ್ ಔಟ್ ಮಾಡಿದ್ವಿ. ಅಂದ್ರೆ ಎಷ್ಟು ಎಲಿಮೆಂಟ್ ಅದಾವ ನಮ್ಗೆ ಗೊತ್ತಿಲ್ಲ. ಸೊ ಅದ್ರೊಳಗೆ ಎಷ್ಟು ಎಲಿಮೆಂಟ್ ಅದಾವ ಅಂತ ಚೆಕ್ ಮಾಡಕ್ ನಾವ್ ಏನ್ ಯೂಸ್ ಮಾಡ್ತಾ ಇದೀವಿ, ಸೈಜ್ ಆಪರೇಷನ್ ಅಂದ್ರೆ ಸೈಜ್ ಇಂಪ್ಲಿಮೆಂಟೇಷನ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಏನ್ ಯೂಸ್ ಮಾಡಿದ್ವಿ ಅಂದ್ರೆ ಒಂದು ಲೆಂತ್ ಫಂಕ್ಷನ್ ಅನ್ನ ಯೂಸ್ ಮಾಡಿದ್ವಿ. ಸೊ ಈ ಲೆಂತ್ ಫಂಕ್ಷನ್ ಏನಾಗಿದೆ ಅಂದ್ರೆ ಅಲ್ಲಿ ಎಷ್ಟು ಎಲಿಮೆಂಟ್ ಅದಾವ ಅಂತೇಳಿ ನಮಗೆ ಫೈಂಡ್ ಔಟ್ ಮಾಡಕ್ ಒಂದು ಈಸಿ ಆಗ್ತದೆ ಅದು. ಓಕೆನಾ? ಸೊ ನೋಡ್ರಿ, a function size to get the number of elements in the queue. A function size ಏನ್ ಮಾಡ್ತೈತ್ರಿ, ಟು ಗೆಟ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಕ್ಯೂ ಅಂದ್ರೆ ಕ್ಯೂ ಒಳಗೆ ಎಷ್ಟು ಎಲಿಮೆಂಟ್ ಅದಾವ ಅಂತ ನಮ್ಗೆ ಫೈಂಡ್ ಔಟ್ ಮಾಡಕ್ ಇದು ಯೂಸ್ ಆಗತೈತಿ. ನೆಕ್ಸ್ಟ್ ವಿ ಕ್ಯಾನ್ ಯೂಸ್ ಲೆಂತ್ ಫಂಕ್ಷನ್. ಏನ್ ಯೂಸ್ ಮಾಡ್ತೀವಿ ಅಲ್ಲಿ ನಾವು ಲೆಂತ್ ಫಂಕ್ಷನ್ ಅನ್ನ ಯೂಸ್ ಮಾಡತ್ತೀವಿ. ಸೊ ಲೆಂತ್ ಫಂಕ್ಷನ್ ಅಂದ್ರೆ ಏನು, ಅಲ್ಲಿ ಎಲಿಮೆಂಟ್ ಅದಾವ ಎಷ್ಟು ಅದಾವ ಅಂತ ನಮಗೆ ಫೈಂಡ್ ಮಾಡಿ ತೋರಿಸ್ತೈತಿ ಅದು. ಓಕೆ, ಆಫ್ ಪೈಥಾನ್ಸ್ ಲಿಸ್ಟ್ ಟು ಫೈಂಡ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಕ್ಯೂ ಅಂದ್ರೆ ಕ್ಯೂ ಒಳಗಡೆ ಎಷ್ಟು ಎಲಿಮೆಂಟ್ ಅದಾವ ಅಂತ ಫೈಂಡ್ ಔಟ್ ಮಾಡಾಕ ನಾವು ಲೆಂತ್ ಫಂಕ್ಷನ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಸೊ ನೋಡಿ, ಒಂದು ಸಿಗ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಿವಿ. ಏನೈತಿ ನೋಡ್ರಿ, ಡೆಪ್ ಸೈಜ್ ಆಫ್ ಮೈ ಕ್ಯೂ. ಸೊ ಇಲ್ಲಿ ನೋಡ್ರಿ ಒಂದೇ ಪ್ಯಾರಾಮೀಟರ್ ಪಾಸ್ ಮಾಡಿವಿ. ಅದು ಏನಪ್ಪಾ ಅಂದ್ರೆ ನೇಮ್ ಆಫ್ ದಿ ಕ್ಯೂ ಮೈ ಕ್ಯೂ. ಒಂದೇ ಪ್ಯಾರಾಮೀಟರ್ ಪಾಸ್ ಮಾಡಿ ಅದು ಯಾವ್ದಪ್ಪ ಅಂದ್ರೆ ನೇಮ್ ಆಫ್ ದಿ ಮೈ ಕ್ಯೂ. ನೇಮ್ ಆಫ್ ದಿ ಕ್ಯೂ ದಟ್ ಇಸ್ ಮೈ ಕ್ಯೂ. ದೆನ್ ನೆಕ್ಸ್ಟ್ ಏನಿದ್ರಿ, ರಿಟರ್ನ್ ಲೆಂತ್ ಆಫ್ ಮೈ ಕ್ಯೂ ಅಂದ್ರೆ ಮೈ ಕ್ಯೂ ಒಳಗಡೆ ಎಷ್ಟು ಎಲಿಮೆಂಟ್ ಅದಾವು. ಲೆಂತ್ ಫಂಕ್ಷನ್ ಅಂದ್ರೆ ಲೆಂತ್ ಎಷ್ಟು ಐತಿ, ಎಷ್ಟು ಎಲಿಮೆಂಟ್ ಅದಾವ ಅಂತ ಚೆಕ್ ಮಾಡಕ್ ನಾವು ಲೆಂತ್ ಫಂಕ್ಷನ್ ಅನ್ನ ಯೂಸ್ ಮಾಡಿದ್ವಿ. ಸೊ ಈ ತರ ಸ್ಟೇಟ್ಮೆಂಟ್ ಯೂಸ್ ಮಾಡಿದ್ವಿ ಅಂದ್ರೆ ನಮ್ಗೆ ಏನ್ ಗೊತ್ತಾಗ್ತದೆ ಅಂದ್ರೆ ಕ್ಯೂ ಒಳಗಡೆ ಎಷ್ಟು ಎಲಿಮೆಂಟ್ ಅದಾವು ಅಂತ ಗೊತ್ತಾಗ್ತದೆ. ಗೊತ್ತಾಗುವ ಸಂಬಂಧ ನಾವು
ಈ ಫಂಕ್ಷನ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಓಕೆನಾ. ದೆನ್ ದ ಲಾಸ್ಟ್ ಇಂಪ್ಲಿಮೆಂಟೇಶನ್ ಈಸ್ ಪೀಕ್.